ಮಲ್ಪೆ ಫುಡ್ ಫೆಸ್ಟ್ ಹತ್ರ ಬಂತು ಇವಾಗ ನಾವು. ಬಂತು ಲತೇಶ್ ಅಣ್ಣ ನಿನ್ನ ಫೋಟೋ ಶೂಟ್ ಮುಗಿಲಿಲ್ಲ, ನಾವು ಅದಕ್ಕೆ ಸೀದಾ ಮುಂದೆ ಬಂತು. ಇಲ್ಲಿ ರಾತ್ರಿ ಏನೋ ಫಂಕ್ಷನ್ ಇದೆ ಅನ್ಸುತ್ತೆ. ಹಾಂ, ಫುಲ್ಲು ಅರೇಂಜ್ಮೆಂಟ್ ಮಾಡಿಸಿರು. ಈಗೆಲ್ಲ ಅಂದರೆ ಜನ ಅಷ್ಟು ಬಂದಿದ್ದಿಲ್ಲ, ರಾತ್ರಿಗೆಲ್ಲ ಸುಮಾರು ಜನ ಬರ್ತಾರಲ್ಲ, ಸೊ ಇಂಥ ಫಂಕ್ಷನ್ ಇರುತ್ತೆ. ಅಲ್ಲೆಲ್ಲ ಏನೆಲ್ಲ ಇದೆ ನೋಡು, ಆಟ ಎಲ್ಲ ಇದೆ ನೋಡು. ನಾನ್ ವೆಜ್ಜಾ? ಇದೆಂತ ಓಪನ್ ಮಾಡಿ ತೋರಿಸ್ಬೋದಾ? ಇದರೊಟ್ಟಿಗೆ ಎಂತ ತಿಂಬುಕೆ ಕೆಲಸ ಮಾಡುವ. ನೆಕ್ಸ್ಟ್ ಇಯರ್ ಇಲ್ಲೊಂದು ಸ್ಟಾಲ್ ಹಾಕುವ ನಾವು. ನೀವು 3 ದಿನ ರಜೆ ಹಾಕಿ ಬಾ, ಒಳ್ಳೆ ಬಿಸ್ನೆಸ್. ಇದು ಅಷ್ಟು ಲೋ ಕ್ವಾಲಿಟಿ ಐಸ್ ಕ್ರೀಮ್ ಹಾಕಿ 80 ರೂಪೀಸ್ ಅಂತೆ. ನಾವೆಲ್ಲ ಹಾಕುವನ. ನೀನು ಹೆಂಗೆ ಅಡುಗೆ ಮಾಡ್ತೆ, ನಾನು ಸಾಧಾರಣ ಮಾಡ್ತೆ, ಹಾಕಿ ಬಿಡುವ. ನಮ್ಮ ಇವ್ರದಂತೆ ಕಾಂಬ ಎಲ್ಲರಿಗೂ ನಮ್ಮ ಪಡ್ಡೈ ಕ್ಯಾಟ್ರಸ್ ಮಂಗಳೂರಿಂದ ಓಕೆ. ಅದು ನಾವು ಫಂಕ್ಷನ್ಸ್ ಮತ್ತೆ ಈ ತರ ಇವೆಂಟ್ಸ್ಗೆ ತಗೊಳ್ತೇವೆ. ನಿಮ್ಗೆ ಇವಾಗ ಪ್ರೆಸೆಂಟ್ ಫುಡ್ ಫೆಸ್ಟ್ ಅಲ್ಲಿ ನೀರ್ದವ್ರು ಚಿಕನ್ ಸುಕ್ಕ, ಚಿಕನ್ ಕರಿ ಅಂಡ್ ಚಿಕನ್ ಪೆಪ್ಪರ್ ಮತ್ತೆ ಬಿರಿಯಾನಿ ಇವತ್ತಿಗೆ ಬಂದಿದೆ. ವೆಜಿಟೇರಿಯನ್ ಅಲ್ಲಿ ಮಶ್ರೂಮ್ ಇದೆ ಹಾಗೂ ಇದೆ ಸರ್. ಪಟೇಲ್ಸ್ ಅಂತ ಇವರು ಊರ್ವಾದಿಂದ ಇಲ್ಲಿ ಹಾಕಿದ್ದಾರೆ. ಬಂದು ವಿಸಿಟ್ ಮಾಡ್ಬೋದು. ಕ್ಯಾಟ್ರಿಂಗ್ ಮಾಡಿದಾರಂತೆ. ಯಾರಾದ್ರೂ ಹತ್ರದವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸಮಾರಂಭ ಇವರು ಫುಡ್ ವ್ಯವಸ್ಥೆ ಕ್ಯಾಟರ್ಸ್. ಏನಿದು ಫ್ರೆಂಚ್ ಫ್ರೈಸಾ? ಚೀಸಿ ಫ್ರೈಡ್ ರೈಸ್. ಇವತ್ತಿನ ಸೂರ್ಯಾಸ್ತ ಮಲ್ಪೆ ಬೀಚಿನಲ್ಲಿ ಆಗ್ತಿದೆ. ಎಷ್ಟು ಚಂದ ಸೂರ್ಯ ಅಂತ ಹೇಳಿದ್ರೆ. ಸಮುದ್ರ ಸುಮಾರು ಹಿಂದೆ ಇತ್ತು. ತುಂಬಾ ಹಿಂದಿತ್ತಲ್ಲ? ಹಾ, ಸುಮಾರು ಹಿಂದಿತ್ತು ಸಮುದ್ರ. ಇಲ್ಲಿ ತನಕ ಇರ್ತಿತ್ತು ಸಮುದ್ರ. ಇವತ್ತು ಸುಮಾರು ಹಿಂದಿತ್ತು. ಇಲ್ಲಿ ತನಕ ಇರ್ತಿದೆ. ಹಾ, ಒಳ್ಳೆತ್ತಲ್ಲ. ಎಷ್ಟು ಸಮುದ್ರ ತುಂಬಾ ಆಳಲ್ಲ, ಅಲ್ಲಿ ತನಕ ಇರ್ತಿತ್ತು ಸಮುದ್ರ. ಇವತ್ತು ಸಮುದ್ರ ಅಲ್ಲಿದೆ, ಇನ್ನು ತುಂಬಾ ಹಿಂದಿದೆ. ಇಳುತ್ತಾ? ಹಾ, ಇಳಿತ ಅಂತ ಹೇಳ್ತಲ್ಲ ಆವಾಗ. ಇಳಿತ ಅಂದ್ರೆ ಫುಲ್ ನೀರಿಂದು ಲೆವೆಲ್ ತುಂಬಾ ಹಿಂದೆ ಇರುತ್ತೆ. ಬರ್ತಾ ಅಂದ್ರೆ ತುಂಬಾ ಆಚೆ ತನಕ ಇರುತ್ತೆ. ಒಂದೊಂದ್ಸಲ ಅಂತೂ ನೀರು ಅಲ್ಲಿ ತನಕ ಇರುತ್ತೆ. ಮಳೆಗಾಲಕ್ಕಂತೂ ಕೆಮ್ದೆ ಬೇಡ, ನೀರು ತುಂಬಾ ಇರುತ್ತೋ. ಇವಾಗ ಇಲ್ಲೆಲ್ಲ ನೋಡ್ತಿರ್ಬೋದು, ತುಂಬ ಜನ ಇದ್ದಾರೆ. ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಬೇಸಿಗೆಗಾಲದಾಗ ಇನ್ನೂ ತುಂಬ ಜನ ಇರ್ತಾರೋ. ಈಗ ಮಲ್ಪೆ ಸೋಮವಾರ. ಹಾಂ, ಇವತ್ತು ಸೋಮವಾರ, ಅದರಲ್ಲೂ ಸಹ ಆದರೂ ಸಹ ತುಂಬ ಜನ ಇದ್ದರು. ಇಲ್ಲೆಲ್ಲ ಡಸ್ಟ್ಬಿನ್ದು ವ್ಯವಸ್ಥೆ ಎಲ್ಲ ತುಂಬ ಚೆಂದ ಇತ್ತು. ಅಲ್ಲೊಂದಿತ್ತು ಎಲ್ಲ ಕಡೆ ಒಂದೊಂದು ಡಸ್ಟ್ಬಿನ್ ಇದೆ. ಆದರೂ ಸಮೇತ ಕೆಲವರು ಬುದ್ಧಿಗೇಡಿಗಳು ಇಲ್ಲಿಗೆಲ್ಲ ಬಂದ್ಕೊಂಡು ಎಲ್ಲ ಬಿಸಾಕಿಕ್ಕಿ ಹೋಯ್ತು. ಕೆಲವರಿಗೆ ಎಂತ ಅಂತಿಲ್ಲ.
ಗಾಳಿಪಟ ಹಾರಿಸ್ತಿದ್ರು. ಇಲ್ಲ ನೋಡ್ತಿರ್ಬೋದು, ಒಳ್ಳೆ ಗಾಳಿಪಟ ಎಲ್ಲ ಹಾರಿಸ್ತಿದ್ರು ಮಕ್ಕಳೆಲ್ಲ. ಇದು ಒಂದೊಂದು ಗಾಳಿಪಟಕ್ಕೆ 50-50 ರೂಪಾಯಿ ಎಲ್ಲ ಇರುತ್ತೆ. ಸೂರ್ಯ ಮುಳುಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಸ್ವಲ್ಪವೇ ಹೊತ್ತು ಸೂರ್ಯವೇ ಇಪ್ಪುದಿಲ್ಲ ಇಲ್ಲಿ. ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮುಳುಗಿ ಬಿಡುತ್ತೋ, ಗೊತ್ತೇ ಆಗೋದಿಲ್ಲ ಮುಳುಗಿತ್ತಂತೇಳಿ. ಈಗ ಇದೆ, ಇನ್ನೊಂದು 2 ನಿಮಿಷ ಇರ್ಬೋದು, ಮ್ಯಾಕ್ಸಿಮಮ್ 2 ನಿಮಿಷ ಇರ್ಬೋದು ಸೂರ್ಯ ಅಷ್ಟೇ. ಆಚೆ ಇರೋದು ನಾವು ಸಾಧಾರಣ ಹತ್ತತ್ರ ಎಲ್ಲಿತ್ತಂತ ಹೇಳಿದರೆ ಫ್ಲೋಟಿಂಗ್ ಬ್ರಿಡ್ಜು. ನೀವಲ್ಲ ಒಂದ್ಸಲ ನ್ಯೂಸಲ್ಲೆಲ್ಲ ಬಂದಿತ್ತು, ಮಲ್ಪೆಲ್ಲಿರೋದು ಫ್ಲೋಟಿಂಗ್ ಬ್ರಿಡ್ಜು ಕಟ್ಟಾಯಿತು ಅಂತ ಹಾಗೆಲ್ಲ ಹೇಳ್ತಿದ್ರು. ಅದಿದೆ ಬ್ರಿಡ್ಜು. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಹಿಡಿದು ಪ್ರದರ್ಶನ ಇದು ಫ್ಲೋಟಿಂಗ್ ಬ್ರಿಡ್ಜ್ ಕಂಡ್ಯಾ? ನೀ ಹೋಯ್ದ್ಯಾ? ನಾವೊಂದ್ಸಲ ಹೋಯ್ದೆ. ನಾನು ಸ್ಟಾರ್ಟಿಂಗ್ ಬಪ್ಪತ್ತಿಂಗ್ ತುಂಬ ಉದ್ದ, ಅಷ್ಟು ಉದ್ದ ತನಕ ಇತ್ತು. ಆಮೇಲೆ ಅದೆಂತದ್ದು ಕಟ್ಟಾಯ್ತು ಅಂತೇಳಿ ಹೇಳಿ ಎಲ್ಲ ನ್ಯೂಸ್ ಆಯ್ತಲ್ಲ, ಅದಾದ್ಮೇಲೆ ಅದರದ್ದು ಲೆಂತು ಸಣ್ಣದು ಮಾಡಿದ್ರ ಅಂತ. ಲಾಂಗೆಸ್ಟ್. ಹಾಂ ಹಾಂ, ಇಲ್ಲೆಲ್ಲ ನೀರಿರ್ತಿತ್ತು ನೋಡಿ, ಅದರದ್ದು ನೀರಿದ್ದು ಲೆವೆಲ್ ಇಲ್ಲಿ ತನಕ ಇರ್ತಿತ್ತು. ಈಗ ನೀರು ತುಂಬ ಹಿಂದೋಯ್ತಲ್ಲ, ಅಲ್ಲಿ ತನಕ ಹೋಗಿದೆ ನೀರು. ಅದೇ ಇಳ್ಕಂಡ್ಲ ದರ್ಶನ, ಇವತ್ತು ನೀರು ತುಂಬ ಹಿಂದಿತ್ತು, ಈಗ ಇಲ್ಲಿ ತನಕ ನೀರು ಇರ್ತಿತ್ತು. ಈಗ ಥೈಲ್ಯಾಂಡ್ ತೋರುತ್ತಲ್ಲ, ಓ ಅಲ್ಲಿ ಇರೋದು ಕೊಕೊನಟ್ ಐಲ್ಯಾಂಡ್. ಸೂರ್ಯಾಸ್ತ ಆಲ್ಮೋಸ್ಟ್ ಆಯಿತು. ಶರಣ ನೀರಿಗತ್ಯಾ? ಬೀಚ್ ಹತ್ರ ನಿಂತರು ನಾವು. ಈಗ ಒಂದು ಸ್ವಲ್ಪ ಫುಡ್ ಫೆಸ್ಟ್ ಹತ್ರ ಅಲ್ಲ, ಅಯ್ಯಪ್ಪ ಅಷ್ಟು ದೂರ ಈಗ ಮರ. ಈಗ ವಾಪಸ್ಸು ನಾನು ಅಂದರೆ ನಮ್ಗೆ ಅಲ್ಲಿ ಗೊತ್ತೇ ಇಲ್ಲ, ಸೀದಾ ಬಂತಾ. ಈಗ ಕಂಡು ಸುಮಾರು ಹಿಂದಿತ್ತು ನಾವೀಗ. ಹೌದಾ, ಮರಳಂಗೆ ನೆಡೋದು ಕಷ್ಟ. ಅದು ನನ್ನ ಚಪ್ಪಲ್ದು ಇದು ಇಷ್ಟಿತ್ತು. ಆಗ ಅಲ್ಲೊಂದು ಗಂಡು ಮಣ್ಣಂಗೆ ಹೊಡ್ತಿತ್ತು. ನಾವೆಲ್ಲ ಸಣ್ಣಕ್ಕಿದ್ದ ನನ್ನ ಪಪ್ಪ ಒಂದ್ಸಲ ಬೀಚಿಗೆ ಕರ್ಕೊಂಡು ಹೋದ. ನಮ್ಮ ಪಪ್ಪ ಕರ್ಕೊಂಡೇ ಹೋತಿಲ್ಲ, ಅದು ನೀರಿನ ಮೂಲಗಳಿಗೆ ಕರ್ಕೊಂಡೇ ಹೋಗ್ತಿಲ್ಲ ನಮ್ಮ ಪಪ್ಪ. ನನ್ನ ಪಪ್ಪ ಒಂದ್ಸಲ ಕರ್ಕೊಂಡೋದ. ನಾವು ಹಠ ಮಾಡಿ ಪಪ್ಪ ಬೀಚಿಗೆ ಕರ್ಕೊಂಡೋಗಿ ಅನ್ಕೊಂಡು ಹೇಳಿ ಹಠ ಮಾಡಿ ಅಂತೂ ಬನ್ನಿ ಕೃಷ್ಣ ಮಠಕ್ಕೆ ಹಪ್ಪ, ಅಲ್ಲೇ ಬೀಚಿಗೆ ಹಪ್ಪ ಅನ್ಕೊಂಡು ಹೇಳಿ ಕರ್ಕೊಂಡ್ಬಂದ್ರ. ನಾನು, ನನ್ನ ತಂಗಿ, ನನ್ನಮ್ಮ, ನನ್ನ ಪಪ್ಪ ಮತ್ತು ಕಾರ್ತಿಕ, ವಿಣಿತಕ್ಕ, ನಾವೆಷ್ಟು ಜನ ಬಂತಾಯ್ತಾ. ಬಂದ್ರಿ ಇವ್ರು ನನ್ನ ಪಪ್ಪ ನೀರಿಗೆ ಕಾಲು ಹಾಕೋಕ್ಕೆ ಬಿಡ್ಲ. ನಾನೊಂಚೂರು ಗಲಾಟೆ ಮಾಡಿ ಕಾಲು ಚಂಡಿ ಆದರೂ ಮಾಡಿಸ್ಕೊಂಡಿದ್ದೆ, ನನ್ನ ತಂಗಿ ಅದು ಮಾಡಿಸ್ಕೊಂಡ್ಲ. ಇದು ನಮ್ಮದು ಬೀಚಿನ ಕತೆ ಆಗಲಿನ ಕಾಲ. ನಾನು